ಅದಕ್ಕೆ ನೀನು ಒಪ್ಕೊಂಡು ಬಾಂಡ್ ಪೇಪರ್ ಮೇಲೆ ಒಂದು ಚಿಕ್ಕ ಸೈನ್ ಮಾಡಿಕೊಟ್ರೆ ನಾನು ಇವಾಗ್ಲೇ ಹೀಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ನ ನಾನು ಖಂಡಿತ ವಾಪಸ್ ತಗೋತೀನಿ. ಏನ್ ಕಂಡೀಷನ್? ನಂಬರ್ 1, ನೀನ್ ನನ್ನನ್ನ ನಿನ್ನ ಹೆಂಡತಿ ಅಂತ ಒಪ್ಕೊಂಡು ಗಂಡನ ಹಾಗೆ ನನ್ನ ಜೊತೆ ಸಂಸಾರ ನಡೆಸಬೇಕು. ನಂಬರ್ 2, ನೀನು ಆ ಮನೆನ ಪರ್ಮನೆಂಟ್ ಆಗಿ ಬಿಟ್ಟು ನಮ್ಮ ಮನೆಗೆ ಮನೆ ಅಳಿಯಾಗಿ ಬರಬೇಕು. ಸಿಂಪಲ್ ಆಗಿರೋದಲ್ವಾ ಮಾವ ನಾನು ಕೇಳ್ತಿರೋದು? ಮೊದಲನೇದೇನು ಅಷ್ಟೊಂದು ಕಷ್ಟದ್ದಲ್ಲ, ಎರಡನೇದಂತೂ ಕಷ್ಟದ್ದಲ್ವೇ ಅಲ್ಲ. ಯಾಕಂದ್ರೆ ಆಲ್ರೆಡಿ ನಿಮ್ಮಪ್ಪ ಆ ಮನೆಗೆ ಮನೆ ಅಳಿಯನೇ ಅಲ್ವಾ? ಏನಂತ್ಯ? ನೀನ್ ಈ ಕಂಡೀಷನ್ಸ್ಗೆಲ್ಲ ಓಕೆ ಅಂದ್ರೆ ನಾನು ಈಗ್ಲೇ ಕೇಸ್ನ ವಾಪಸ್ ತಗೋತೀನಿ. ಏನ್ ಹೇಳ್ತೀಯ ಮಾವ? ಏನ್ ಯೋಚನೆ ಮಾಡ್ತಿದ್ಯಾ? ಟೈಮ್ ಏನಾದ್ರೂ ಬೇಕಾ? ಈ ಕೂಡ್ಲೆ ಓಕೆ ಅಂತಂದ್ರೆ ನಿನಗೆ ಕಷ್ಟ ಆಗುತ್ತೆ ಅಲ್ವಾ? ಅಂದ್ರೆ ಒಂದ್ ಕೆಲ್ಸ ಮಾಡ್ ಮಾವ, ರಾತ್ರಿ ಎಲ್ಲ ಟೈಮ್ ತಗೋ, ನಾಳೆ ಬಂದು ಏನು ಅಂತ ನನಗೆ ತಿಳಿಸು, ಸರಿನಾ? ಯಾರು ಅನ್ಕೊಂಡಿದ್ಯಾ ಇವನ್ನ? ಒಂದ್ ಟೈಮಲ್ಲಿ ಗ್ರೇಟ್ ಹಾಕಿ ಪ್ಲೇಯರ್ ಶೌರ್ಯ, ಪ್ರೆಸೆಂಟ್ ನಮ್ಮ ಅಶ್ಮಿತಾಗೆ ಕೋಚ್. ನಮಸ್ತೆ ಮೇಡಮ್. ನಮಸ್ತೆ. ಕೂತ್ಕೋ ಶೌರ್ಯ. ಏನ್ ತಗೋತೀಯಾ? ಸ್ವೀಟಾ, ಹಾಟಾ, ಕೂಲ್ ಡ್ರಿಂಕ್ಸಾ ಇಲ್ಲ ನೈಟ್ ಡ್ರಿಂಕ್ಸಾ? ಅಯ್ಯೋ ಅದೆಲ್ಲ ಬೇಡ ಸರ್, ಅಸ್ಮಿತಾನ ಮೀಟ್ ಮಾಡಕ್ ಬಂದಿದ್ದೆ ಅಷ್ಟೇ. ಏನು ಬೇಡ, ಅಸ್ಮಿತಾ ಬೇಕಲ್ವಾ? ಅದು ನನಗ್ ಗೊತ್ತು ಶೌರ್ಯ, ನನ್ನ ಮಗಳು ಮನ್ಸ್ ಮಾಡಿದ್ರೆ ಏನು ಬೇಕಾದ್ರೂ ಅಂತ ಗುರುತಿಸಿದ್ರಲ್ವಾ? ಥ್ಯಾಂಕ್ಸ್ ಶೌರ್ಯ, ನೀವ್ ಹೀಗೆ ನಮ್ಮ ಮಗಳಿಗೆ ಎಂಕರೇಜ್ ಮಾಡಿ ಅದೇ ಕೈಯಲ್ಲಿ ಸ್ಟೇಟ್ ಟೂರ್ನಿಮೆಂಟ್ಗೆ ಸೆಲೆಕ್ಟ್ ಮಾಡಿಸಿ. ಸಾರಿ ಮೇಡಮ್, ನಾನಿವಾಗ ಅವಳ ಸ್ಪೋರ್ಟ್ಸ್ ವಿಷಯ ಮಾತಾಡಕ್ ಬಂದಿಲ್ಲ. ಅಸ್ಮಿತಾ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಬಂದೆ. ಸ್ವಲ್ಪ ಕರಿತೀರಾ ಪ್ಲೀಸ್? ಕರಿತೀನಿರಪ್ಪ. ನಿಂತ್ಕೋ, ಎಲ್ಗ್ ಹೋಗ್ತಿದ್ಯಾ? ಅಸ್ಮಿತಾನ್ ಕರಿಯೋಕ್ರಿ? ಏನು ಅವಶ್ಯಕತೆ ಇಲ್ಲ. ಶೌರ್ಯ ಏನಂದ? ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದ. ಕರೆಯೋದೇನಕ್ಕೆ? ನೋಡು ಶೌರ್ಯ, ನನ್ನ ಮಗಳು ಮೇಲಿದ್ದಾಳೆ, ಹೋಗು, ಫ್ರೀಯಾಗಿ ಮಾತಾಡು, ಹೋಗು. ಅಸ್ಮಿತಾ, ಅಸ್ಮಿತಾ, ಶೌರ್ಯ ಸರ್, ನೀವು ನಮ್ಮನೆಗ್ ಬಂದ್ರ? ಅದು ನನ್ ರೂಮಿಗೆ ಬಂದ್ರ? ಇದೆಲ್ಲ ನಿಜಾನಾ ಅಥವಾ ಕನ್ಸ್ ಕಾಣ್ತಾ ಇದ್ದೀನಾ? ಒಂದ್ಸಲ ಟಚ್ ಮಾಡಿ. ಅಸ್ಮಿತಾ ಏನಿದೆಲ್ಲ? ಇದೆಲ್ಲ ನಿಜಾನಾ ಅಂತ ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಸರ್. ಟಚ್ ಮಾಡಿ ಸರ್. ಅಸ್ಮಿತಾ ಪ್ಲೀಸ್ ಟಚ್ ಮಾಡಿ ಸರ್. ಅಸ್ಮಿತಾ ನಿಜಾನೇ? ನಿಜಾನೇ ಸರ್. ನಿನ್ನ ಹತ್ರ ಮಾತಾಡ್ಬೇಕು ಅಂತ ಬಂದೆ. ನಿಮ್ಮ ಅಪ್ಪ ಮೇಲಿದ್ದಾಳೆ ಹೋಗಿ ಅಂತ ಅಂದ್ರು. ಓ, ಅಪ್ಪನ್ನ ಭೇಟಿ ಮಾಡಿದ್ರಾ?
ಹೇಳಿ ಸರ್. ಇದ್ದಕ್ಕಿದ್ದ ಹಾಗೆ ನಾನ್ ಯಾಕೆ ನಿಮಗ್ ನೆನ್ಪಾದೆ? ನೀನಲ್ಲ ಅಸ್ಮಿತಾ, ಸ್ಯಾರಿ. ಕಣ್ ಮುಚ್ಚಿದ್ರು ಬಿಟ್ರು ನನ್ಗೆ ಆ ಸ್ಯಾರಿನೇ ನೆನಪಿಗೆ ಬರ್ತಿದೆ. ನಮ್ ಮನೆಗ್ ಬಂದಾಗ ನಿನ್ನ ಆ ಸ್ಯಾರಿಲಿ ರಾಜಿ ನೋಡಿ ಹೇಗ್ ಫೀಲ್ ಮಾಡ್ಕೊಂಡು ಹೋದ್ಲು ಅಂತ ನೋಡ್ದೆ ಅಲ್ವಾ? ಪ್ಲೀಸ್ ಆ ಸ್ಯಾರಿ ಕೊಡು ಅಸ್ಮಿತಾ, ತಗೊಂಡೋಗಿ ರಾಜಿ ಕೊಡ್ತೀನಿ. ಅವಳು ಈಗಾಗ್ಲೇ ಅವ್ರ ಅಪ್ಪ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ ಅಂತ ನೋವು ಪಡ್ತಾ ಇದ್ದಾಳೆ. ಈ ಟೈಮಲ್ಲಿ ನಾನು ತಪ್ಪು ಮಾಡಿ ಅವಳಿಗೆ ಇನ್ನೂ ನೋವು ಕೊಡಕ್ ಇಷ್ಟ ಇಲ್ಲ. ಸರ್, ಹಾಗಂತ ಹೇಳಿ ಈಗ ನೀವು ಆ ಸ್ಯಾರಿ ತಗೊಂಡು ಅವಳಿಗೇನಾದ್ರೂ ಕೊಟ್ರೆ ಆ ನೋವು ಕಡಿಮೆ ಆಗಲ್ಲ, ಇನ್ನೂ ಹೆಚ್ಚಾಗತ್ತೆ. ಯಾಕಾಗುತ್ತೆ? ಹಾಗಲ್ಲ, ಏನೂ ಆಗಲ್ಲ. ಯಾಕಾಗಲ್ಲ ಸರ್? ನಾನ್ ಉಟ್ಕೊಂಡಿದ್ದೆ ಅಂತ ನೋಡಿ ತಾನೇ ಕೋಪ ಮಾಡ್ಕೊಂಡು ಹೋಗಿದ್ದು. ಈಗ ಅದೇ ಸ್ಯಾರಿ ಕೊಟ್ರೆ ಅಸ್ಮಿತಾ ಯೂಸ್ ಮಾಡಿರೋದ್ನ ನನಗ್ ತಗೊಂಡ್ ಬಂದ್ ಕೊಡ್ತೀರಾ ಅಂತ ನಿಮ್ ಮೇಲೆ ಇನ್ನೂ ಕೋಪ ಮಾಡ್ಕೊಳಲ್ವಾ? ನಿಮ್ ಹತ್ರ ಜಗಳ ಮಾಡಲ್ವಾ? ಒಂದ್ಸಲ ಯೋಚನೆ ಮಾಡಿ ನೋಡಿ. ಮತ್ತಿವಾಗ ಏನ್ ಮಾಡ್ಬೇಕು ಅಸ್ಮಿತಾ? ಯಾಕಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಸರ್? ಸ್ಯಾರಿ ವಿಷಯಕ್ಕೆ ಹೀಗಾಗಿದೆ ಅಂತ ಅವಳು ಬೇಜಾರ್ ಮಾಡ್ಕೊಂಡಿರ್ತಾಳೆ. ಅದ್ರ ಬಗ್ಗೆನೇ ನೀವ್ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಆನ್ಸರ್ ಸಿಗಲ್ಲ ಸರ್. ರಾಜಲಕ್ಷ್ಮಿ ನೀವ್ ಮದ್ವೆ ಆಗೋ ಹುಡುಗಿ ಅಲ್ವಾ? ಆ ಸ್ಯಾರಿಗಿಂತ ದೊಡ್ಡದಾಗಿ ಅವಳು ಇಂಪ್ರೆಸ್ ಆಗೋ ತರ ಒಂದ್ ಗೋಲ್ಡ್ ಚೈನೋ ಅಥವಾ ಡೈಮಂಡ್ ನೆಕ್ಲೆಸ್ ಕೊಡಿ, ಆಗ ತಕ್ಷಣ ಕೂಲ್ ಆಗ್ತಾಳೆ. ಅಸ್ಮಿತಾ, ಯಾರು ನೋಡಿ ಏನ್ ಪ್ಲಾನ್ ಕೊಡ್ತಿದೀಯಾ?